ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ ಚಾಪ್ಟರ್ಸ್, ಪ್ರತಿ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಅದು ಕೂಡ ಬೇಸ್ಡ್ ಆನ್ ದ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್. ಆಲ್ರೆಡಿ ಫಸ್ಟ್ ಚಾಪ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್ ಚಾಪ್ಟರ್ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಪ್ರತಿ ಚಾಪ್ಟರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡಿದ್ದೀವಿ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ 2024-25 ಮತ್ತು ಮಾಡೆಲ್ ಕ್ವಶನ್ ಪೇಪರು. ಪ್ರತಿ ಚಾಪ್ಟರ್ಲ್ಲೂ ನೋಡಿದ್ದೀವಿ. ಅದೇ ಥರ ಇವಾಗ 10th ಚಾಪ್ಟರ್ ವೆಕ್ಟರ್ ಅಲ್ಜಿಬ್ರಾ. ವೆಕ್ಟರ್ ಅಲ್ಜಿಬ್ರಲ್ಲಿ ಟೋಟಲ್ ಎಷ್ಟು 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದರಲ್ಲಿ MCQ 2 MCQ ಬರುತ್ತೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಆಲ್ರೆಡಿ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ನೋಡಿದ್ದೀವಿ. ಇವಾಗ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಇಂಪರ್ಫೆಕ್ಷನ್ ಈಸ್ ಬ್ಯೂಟಿ, ಮ್ಯಾಡ್ನೆಸ್ ಈಸ್ ಜೀನಿಯಸ್ ಆ್ಯಂಡ್ ಇಟ್ಸ್ ಬೆಟರ್ ಟು ಬಿ ಅಬ್ಸಲ್ಯೂಟ್ಲಿ ರೆಡಿಕ್ಯುಲಸ್ ದ್ಯಾನ್ ಅಬ್ಸಲ್ಯೂಟ್ಲಿ ಬೋರಿಂಗ್ ಅಂತ. ಅಂದರೆ ಅಪೂರ್ಣತೆ ಅನ್ನೋದು ಒಂದು ಸೌಂದರ್ಯವಾಗಿದೆ ಮತ್ತು ಹುಚ್ಚು ಪ್ರತಿಭೆಯಾಗಿದೆ, ಮತ್ತು ಸಂಪೂರ್ಣವಾಗಿ ನಿರಸವಾಗಿರುವುದಕ್ಕಿಂತ ಸಂಪೂರ್ಣವಾಗಿ ಹಾಸ್ಯಾಸ್ಪದವಾಗಿರುವುದು ಉತ್ತಮವಾಗಿದೆ ಅಂತೆ. ನೋಡಿ, ಸಂಪೂರ್ಣವಾಗಿ ನಿರಸವಾಗಿರೋದಕ್ಕಿಂತ ಯಾವುದು ಉತ್ತಮ ಅಂತಂದರೆ ಸಂಪೂರ್ಣವಾಗಿ ಹಾಸ್ಯಾಸ್ಪದವಾಗಿರುವುದೇ ಉತ್ತಮ ಅಂತೆ ಜೀವನ. ಇಲ್ಲಿ ನೋಡಿ, ಚಾಪ್ಟರ್ ವೆಕ್ಟರ್ ಅಲ್ಜಿಬ್ರಾ. ಇದರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ? ನಮಗೆ 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ನೋಡಿ ಮಾರ್ಕ್ಸು. ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವಶನ್ 3 ಕ್ವಶನ್ಸ್, ಅಂದರೆ 2 ಕ್ವಶನ್ಸ್ ಏನು ಬರುತ್ತೆ MCQ ಬರುತ್ತೆ, 1 ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಇದು ಕೂಡ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಬೇಸ್ಡ್ ಮೇಲೆ. ಪಾರ್ಟ್ ಬಿ ಯಲ್ಲಿ ಬಂದಾಗ 2 ಮಾರ್ಕ್ ಕ್ವಶನ್ 1 ಕ್ವಶನ್ ಬರುತ್ತೆ. ಪಾರ್ಟ್ ಸಿ ಯಲ್ಲಿ 3 ಮಾರ್ಕ್ 1 ಕ್ವಶನ್. ಟೋಟಲ್ ಎಷ್ಟು ಬರುತ್ತೆ? 8 ಮಾರ್ಕ್ಸ್ ಕ್ವಶನ್ಸ್. ಇವಾಗ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರುತ್ತೆ? ಆಲ್ರೆಡಿ ನಾವು ಪಾರ್ಟ್ ಎಲ್ಲಿ ಬರುವಂಥ ಕ್ವಶನ್ಸ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡಿದ್ದೀವಿ. ಪಾರ್ಟ್ ಬಿ ಯಲ್ಲಿ ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ನೋಡಿದ್ದೀವಿ. ಇವಾಗ ಪಾರ್ಟ್ ಸಿ ಯಲ್ಲಿ ಬರುವಂಥ 3 ಮಾರ್ಕ್ಸ್ ಕ್ವಶನ್ಸ್ ನೋಡಿ ಯಾವ ಥರ ಬರುತ್ತೆ ಅಂತ ನೋಡೋಣ. 3 ಮಾರ್ಕ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ. ಇಫ್ ವೆಕ್ಟರ್ ಎ, ವೆಕ್ಟರ್ ಬಿ ಆ್ಯಂಡ್ ವೆಕ್ಟರ್ ಸಿ ಆರ್ ದ 3 ವೆಕ್ಟರ್ಸ್ ಸಚ್ ದ್ಯಾಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ 3 ಕೊಟ್ಟಿದ್ದಾನೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ 4 ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ 5 ಇದೆ, ಆ್ಯಂಡ್ ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ದಿ ಅದರ್ ಅಂತ ಕೊಟ್ಟಿದ್ದಾನೆ. ಏನಾಗಿರುತ್ತೆ? ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ದಿ ಅದರ್ 2 ವೆಕ್ಟರ್ಸ್. ದೆನ್ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅನ್ನು ಫೈಂಡ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಅಲ್ಲಿ ಅವನೇನು ಹೇಳ್ತಿದ್ದಾನೆ, ಆರ್ಥೋಗೋನಲ್ ಟು ಪ್ರತಿ ವೆಕ್ಟರು ಏನಾಗಿರುತ್ತೆ, ಸಮ್ ಆಫ್ ದಿ ಅದರ್ 2 ವೆಕ್ಟರ್ಗೆ ಆರ್ಥೋಗೋನಲ್. ಆರ್ಥೋಗೋನಲ್ ಅಂತಂದರೆ ಏನಾಗಿರ್ತದೆ? ಪರ್ಪೆಂಡಿಕ್ಯುಲರ್ ಅಂತ. ಆರ್ಥೋಗೋನಲ್ ಇನ್ ದ ಸೆನ್ಸ್ ಪರ್ಪೆಂಡಿಕ್ಯುಲರ್. ನಾವು ಇವಾಗ ಅದನ್ನು ಯೂಸ್ ಮಾಡಿಬಿಟ್ಟು ಏನೇನು ಫೈಂಡ್ ಮಾಡಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅನ್ನು ಫೈಂಡ್ ಮಾಡಬೇಕು. ನೋಡಿಲ್ಲಿ ಫಸ್ಟು ಇಲ್ಲೇನು ಕೊಟ್ಟಿರೋದು ಗಿವನ್ ತಗೊಳ್ಳೋಣ. ಗಿವನ್ ಏನಿದೆ ನಮಗೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 3 ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 4, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 5 ಅಂತ ಇದೆ. ಇಲ್ಲೇನು ಹೇಳ್ತಿದ್ದಾನೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಇದನ್ನು ನಾವು ಫೈಂಡ್ ಮಾಡಬೇಕು. ಟು ಫೈಂಡ್ ನೋಡಿ ಇಲ್ಲಿ ನಾವೇನು ಮಾಡ್ತೀವಿ, ಇದನ್ನು ನಾವೇನಂತ ತಗೋಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು, ನೋಡಿ ಇದನ್ನು ಸ್ಕ್ವಯರ್ ಅಂತ ತಗೋಬೇಕು. ಅವಾಗ ಏನು ಬರುತ್ತೆ ನಮಗೆ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ.
ಏನಕ್ಕಂದರೆ ನಮಗೆ ಗೊತ್ತು ಇಲ್ಲಿ ಏನಂದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಸೇಮ್ ವೆಕ್ಟರ್ ತೊಗೊಂಡಾಗ ಏನಾಗುತ್ತೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಇರುತ್ತೆ. ಸೊ ಈ ಒಂದು ಬೇಸ್ ಮೇಲೆ ನಾವಿಲ್ಲಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅಂತ ತಗೋತಾ ಇದ್ವಿ. ಸೊ ಇಲ್ಲಿ ನೋಡಿ ಏನಾಗುತ್ತೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ನೋಡಿ ಇಲ್ಲಿದು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಸೊ ಈಚ್ ಟರ್ಮನ್ನು ಮಲ್ಟಿಪ್ಲೈ ಮಾಡ್ತಾರೆ ಏನಾಗುತ್ತೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ನೋಡಿ ಫಸ್ಟು ಈ ಟರ್ಮಿಂದ ಫಸ್ಟ್ ಟರ್ಮ್, ಆಮೇಲೆ ಈ ಟರ್ಮಿಂದ ಸೆಕೆಂಡ್ ಟರ್ಮ್, ಅದೇ ಥರ ಥರ್ಡ್ ಟರ್ಮ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ದೆನ್ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಸಿ. ಥರ್ಡ್ ಒನ್ ನೋಡಿ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಸಿ. ಸೊ ನೋಡಿ ಈಚ್ ಟರ್ಮನ್ನು ನಾವು ಮಲ್ಟಿಪ್ಲೈ ಮಾಡ್ಕೊತೀವಿ. ಓಕೆ ದಿಸ್ ಈಸ್ ಈಕ್ವಲ್ ಟು ಸಾರಿ ಇಲ್ಲಿ ಸ್ಕ್ವೇರ್ ಇದೆ. ಓಕೆ ಕೆಳಗಡೆ ಏನು ಬರುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ ಫಸ್ಟು ಇಲ್ಲಿ ಒಂದು ಸೈಡ್ ತೊಗೊಂಬಿಡೋಣ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಒಂದು ಸೈಡು ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ಫಸ್ಟು, ಆಮೇಲೆ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಸಿ. ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇದೆ, ಇಲ್ಲಿ ಮತ್ತೆ ಎಲ್ಲಾದರೂ ಎ ಸಿ ಇಲ್ಲಿದೆ ನೋಡಿ, ಇಲ್ಲಿ ವೆಕ್ಟರ್ ಎ ಕಾಮನ್ ಇದೆ ಎರಡಿದ್ರೆ. ಸೊ ಇದನ್ನು ಒಂದು ಸೈಡ್ ತಗೊಳ್ಳೋಣ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಏನಕ್ಕಂತ ನಾನು ಆಮೇಲೆ ಹೇಳ್ತೀನಿ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಎ ಒಂದು ಸೈಡು. ಸೊ ಅದೇ ಥರ ಎ ಸಿ ಮತ್ತು ಸಿ ಬಿ ಇದು ಒಂದು ಸೈಡು ವೆಕ್ಟರ್ ಎ ಡಾಟ್ ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಬಿ. ನೆಕ್ಸ್ಟ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಸಿ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಸಿ. ಏನಕ್ಕಂದರೆ ನೋಡಿ ನಾವಿಲ್ಲಿ ಕಾಮನ್ ತಗೊಂಡಾಗ ಅವನು ಏನು ಕೊಟ್ಟಿದ್ದಾನೆ ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ದ ಅದರ್ ವೆಕ್ಟರ್ಸ್ ಅಂತ, ಅದಕ್ಕೋಸ್ಕರ ನಾವು ಈ ಥರ ಕಾಮನ್ ತೊಗೊತೀವಿ. ಇವಾಗ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದನ್ನಂಗೆ ಬರೀತೀನಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಸಿ. ಇಲ್ಲಿ ನೋಡಿ ಇಲ್ಲೆರಡುದ್ರಲ್ಲಿ ಕಾಮನ್ ಏನಿದೆ ನಮಗೆ ವೆಕ್ಟರ್ ಎ ಕಾಮನ್ ಇದೆ. ಸೊ ವಾಟ್ ಈಸ್ ದ ರಿಮೈನಿಂಗ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಡಾಟ್ ಪ್ರಾಡಕ್ಟ್. ಅದೇ ಥರ ಪ್ಲಸ್ ಇಲ್ಲೇನು ಕಾಮನ್ ಇದೆ ನೋಡಿ ಎರಡೂದ್ರಲ್ಲಿ ವೆಕ್ಟರ್ ಸಿ ಕಾಮನ್ ಇದೆ. ಸೊ ಡಾಟ್ ವಾಟ್ ಈಸ್ ದ ರಿಮೈನಿಂಗ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ನೆಕ್ಸ್ಟ್ ಇಲ್ಲೇನು ಕಾಮನ್ ಇದೆ ನೋಡಿ ವೆಕ್ಟರ್ ಬಿ ಕಾಮನ್ ಇದೆ. ಸೊ ಡಾಟ್ ಪ್ರಾಡಕ್ಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಸಿ. ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದ ನೋಡಿ ಕೀ ಒನ್ ಏನಿದೆ ನಮಗೆ ಈಚ್ ವೆಕ್ಟರ್ ಆರ್ಥೋಗೋನಲ್ ಟು ದಿ ಸಮ್ ಆಫ್ ನೋಡಿ ಏನಿದೆ ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ದಿ ಸಮ್ ಆಫ್ ದ ಟೂ ವೆಕ್ಟರ್ಸ್ ಸಮ್ ಆಫ್ ದಿ ಟೂ ವೆಕ್ಟರ್ಸ್. ಆರ್ಥೋಗೋನಲ್ ಏನಾಗಿರುತ್ತೆ ಆರ್ಥೋಗೋನಲ್ ಅಂದರೆ ನಾವು ಪರ್ಪೆಂಡಿಕ್ಯುಲರ್ ಅಂತ ತಗೊತೀವಿ. ಸೊ ಡಾಟ್ ಪ್ರಾಡಕ್ಟಲ್ಲಿ ಪರ್ಪೆಂಡಿಕ್ಯುಲರ್ ಇವಾಗ ಎರಡು ವೆಕ್ಟರ್ಸು ವೆಕ್ಟರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ ಬಿ ಇದ್ದಾಗ ಏನಾಗುತ್ತೆ ನಮಗೆ ಡಾಟ್ ಪ್ರಾಡಕ್ಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಆ್ಯಸ್ ಇಟ್ ಈಸ್ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ಆ್ಯಸ್ ಇಟ್ ಈಸ್
ಪ್ಲಸ್ ವೆಕ್ಟರ್ ಸಿ ಡಾಟ್ ಇದನ್ನು ಮತ್ತೆ ಆಮೇಲೆ ಯೂಸ್ ಮಾಡ್ಕೊಳ್ಳೋ. ಇಲ್ಲಿ ನೋಡಿ ಆರ್ಥೋಗೋನಲ್ ಅಂದರೆ ಪರ್ಪೆಂಡಿಕ್ಯುಲರ್ ಅಂತ ಇದ್ದು ಆ ಥರ. ಸೊ ಪರ್ಪೆಂಡಿಕ್ಯುಲರ್ ಅಂದರೆ ಡಾಟ್ ಪ್ರಾಡಕ್ಟ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಏನಾಗುತ್ತೆ ನಮಗೆ 0 ಪ್ಲಸ್ 0 ಪ್ಲಸ್ 0. ಇವಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ಏನು ಈಕ್ವಲ್ ಆಗುತ್ತೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ಗೆ ಈಕ್ವಲ್ ಆಗುತ್ತೆ. ಸೊ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಸ್ಕ್ವೇರ್ ಸೇಮ್ ಇದ್ದಾಗ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಹೋಲ್ ಸ್ಕ್ವೇರ್ ಬರುತ್ತೆ. ಇವಾಗ ನೋಡಿ ವ್ಯಾಲ್ಯೂಸ್ ಏನೇನು ಕೊಟ್ಟಿದ್ದಾನೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ 3 ಇದೆ. ಸೊ ಇಲ್ಲೇನು ಬರುತ್ತೆ 3 ಸ್ಕ್ವಯರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಏನಿದೆ 4 ಸ್ಕ್ವಯರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ 5. ಸೊ 25 ಅಂದರೆ 5 ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿದಾಗ 3 3s 9 4 4s 16 ಪ್ಲಸ್ 5 5s 25. ಸೊ ಯಾವುದಿದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ 16 ಪ್ಲಸ್ 9 ಏನಾಗುತ್ತೆ 25. 25 ಪ್ಲಸ್ 25 ಈಸ್ 50. ಬಟ್ ನಮಗೆ ಬೇಕಿರೋದು ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಮಾತ್ರ ಬೇಕು. ಸೊ ಈ ಕಡೆ ಸ್ಕ್ವೇರನ್ನು ಈ ಕಡೆ ಕಳಿಸ್ಕೊಂಡ್ರೆ √50. ಸೊ √50 ನಾವು ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು ನೋಡಿ 25 ಇಂಟು 2 ಅಂತ. ಸೊ ಏನಾಗುತ್ತೆ ನಮಗೆ 5√2. ಸೊ ಆಟ್ ದ ಎಂಡ್ ಆನ್ಸರ್ ಏನಾಗಿರುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 5 ಇಂಟು √2. ಸೊ ದಿಸ್ ಈಸ್ ಅ ವ್ಯಾಲ್ಯೂ ಆಫ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ನೋಡಿ ಕ್ವಶನ್ ನೋಡೋಣ. 3 ಮಾರ್ಕ್ ಕ್ವಶನ್ ಇದು. ಏನು ಕೊಟ್ಟಿದ್ದಾನೆ ಫಸ್ಟು ಎ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಆದ 3 ವೆಕ್ಟರ್ಸ್ ಅಂತ ಹೇಳಿದ್ದಾನೆ. ಸೊ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ 3, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಸ್ 4, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಇಸ್ 5 ಅಂತ. ಸೊ ಇಲ್ಲೊಂದು ಕಂಡೀಷನ್ ಏನು ಹೇಳ್ತಿದ್ದಾನೆ, ಈಚ್ ವೆಕ್ಟರ್ ಅಂದರೆ ಒಂದು ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸಮ್ ಆಫ್ ದಿ ಅದರ್ ವೆಕ್ಟರ್. ಆರ್ಥೋಗೋನಲ್ ಇದೆ. ಸೊ ಆರ್ಥೋಗೋನಲ್ ಅಂದರೆ ಪರ್ಪೆಂಡಿಕ್ಯುಲರ್ ಅಂತ. ಸೊ ಅವಾಗ ಪರ್ಪೆಂಡಿಕ್ಯುಲರ್ ಇದ್ದಾಗ ಡಾಟ್ ಪ್ರಾಡಕ್ಟ್ ಏನಾಗಿರುತ್ತೆ ನಮಗೆ 0 ಇರುತ್ತೆ. ಸೊ ದೆನ್ ಫೈಂಡ್ ದ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅಂತ. ಸೊ ಫಸ್ಟ್ ನೋಡಿ ಕೊಟ್ಟಿರೋದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ವ್ಯಾಲ್ಯೂಸ್. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಫೈಂಡ್ ಮಾಡಬೇಕಲ್ಲ. ಸೊ ಏನು ಮಾಡ್ತೀವಿ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವಯರ್. ಏನಕ್ಕಂದರೆ ನೋಡಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ತೊಗೊಂಡಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಬರುತ್ತಲ್ಲ. ಸೊ ಇಲ್ಲಿ ನಾವು 2 ಟರ್ಮ್ಸನ್ನು ತೊಗೊಂಡಾಗ ಇದು ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಈಚ್ ಟರ್ಮ್ ಮಲ್ಟಿಪ್ಲೈ ಮಾಡಿದಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ, ವೆಕ್ಟರ್ ಎ ಡಾಟ್ ಬಿ, ವೆಕ್ಟರ್ ಎ ಡಾಟ್ ವೆಕ್ಟರ್ ಸಿ ಈ ಥರ. ಸೊ ಇಲ್ಲಿ ನೋಡಿ ಫಸ್ಟು ಸೇಮ್ ವೆಕ್ಟರ್ಸ್ ಇದೆಯಲ್ಲ ಒಂದು ಸೈಡ್ ತಗೋಬೇಕು. ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ಮತ್ತು ವೆಕ್ಟರ್ ಸಿ ಡಾಟ್ ವೆಕ್ಟರ್ ಸಿ ಒಂದು ಸೈಡ್. ಸೊ ಅದಾದಮೇಲೆ ನೋಡಿ ಈಚ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಸಮ್ ಆಫ್ ದಿ ಅದರ್ ವೆಕ್ಟರ್ ಅಂದರೆ ಒಂದು ಕಾಮನ್ ಇರಬೇಕು. ನೋಡಿ ಇಲ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇದೆ. ಸೊ ಇದಕ್ಕೆ ಸಿಮಿಲರ್ ಅಂದರೆ ಒಂದು ಕಾಮನ್ ಇರಬೇಕು. ಯಾವ ತೊಗೊಂಡಿರೋದು ವೆಕ್ಟರ್ ಸಿ ಡಾಟ್ ವೆಕ್ಟರ್ ಎ. ಅದೇ ಥರ ಪ್ಲಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಸಿ ಇದಕ್ಕೆ ಯಾವುದು ಅಂದರೆ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಬಿ. ಇದರಲ್ಲಿ ಒಂದು ಕಾಮನ್ ನೋಡಿ, ಇದರಲ್ಲಿ ಒಂದು ಈ ವೆಕ್ಟರ್ ಎ ಕಾಮನ್ ಇದೆ, ಇದರಲ್ಲಿ ವೆಕ್ಟರ್ ಸಿ ಕಾಮನ್ ಇದೆ. ಅದೇ ಥರ ನೆಕ್ಸ್ಟ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಇದ್ರ ಜೊತೆಗೆ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಸಿ. ಸೊ ವೆಕ್ಟರ್ ಬಿ ಈಸ್ ಅ ಕಾಮನ್. ನೋಡಿ ಇವಾಗ ಫಸ್ಟ್ 3 ಟರ್ಮ್ಸ್ ಆ್ಯಸ್ ಇಟ್ ಈಸ್ ಇದೆ. ಸೊ ಲೆಫ್ಟ್ ಸೈಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ ಕಾಮನ್ ತೊಗೊಂಡಾಗ ವೆಕ್ಟರ್ ಎ ಕಾಮನ್ ಇದೆ, ಸೊ ಬಿ ಪ್ಲಸ್ ಸಿ ಪ್ಲಸ್ ವೆಕ್ಟರ್ ಸಿ ಕಾಮನ್ ಇದೆ ಡಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ಇಲ್ಲಿ ಬಿ ಕಾಮನ್ ಇದ್ದಾಗ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಸಿ. ಸೊ ಇವಾಗ ಏನು ಕೊಟ್ಟಿದ್ದವನು ಗಿವನ್ ಈಚ್ ವೆಕ್ಟರ್ ಆರ್ಥೋಗೋನಲ್ ಟು ದಿ ಸಮ್ ಆಫ್ 2 ವೆಕ್ಟರ್ಸ್ ಅಂತ. ಸೊ ಸಮ್ ಆಫ್ 2 ವೆಕ್ಟರ್ಸ್ ಆರ್ಥೋಗೋನಲ್ ಅಂದರೆ ಪರ್ಪೆಂಡಿಕ್ಯುಲರ್. ನೋಡಿ ಯಾವುದಾದ್ರೂ 2 ವೆಕ್ಟರ್ಸು ಪರ್ಪೆಂಡಿಕ್ಯುಲರ್ ಟು ಈಚ್ ಇದ್ದಾಗ ಅದೇನಾಗಿರುತ್ತೆ ಡಾಟ್ ಪ್ರಾಡಕ್ಟು 0 ಬರುತ್ತೆ. ಸೊ ಈ 3 ಟರ್ಮ್ಸ್ ಏನಾಗ್ಬಿಡುತ್ತೆ ನಮಗೆ 0 0 0. ಸೊ ಇವಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಈಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್. ಅದೇ ಥರ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್. ವೆಕ್ಟರ್ ಸಿ ಡಾಟ್ ವೆಕ್ಟರ್ ಸಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಸ್ಕ್ವೇರ್. ಸೊ ಇವಾಗ ವ್ಯಾಲ್ಯೂ ಕೊಟ್ಟಿರೋದು
ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ವ್ಯಾಲ್ಯೂ ಕೊಟ್ಟಿದ್ದ. ಸೊ ಅಲ್ಲಿ ಸ್ಕ್ವೇರ್ ಇರೋದ್ರಿಂದ ನೋಡಿ ಕೊಟ್ಟಿರೋ ವ್ಯಾಲ್ಯೂಸನ್ನು ನಾವು ಸ್ಕ್ವೇರ್ ಮಾಡ್ಕೊತೀವಿ. 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಸೊ 9 ಪ್ಲಸ್ 16 ಪ್ಲಸ್ 25 50. ಸೊ ನಮಗೆ ಬೇಕಿರೋದು ಬರೀ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ಬಿ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಬೇಕು. ಸೊ ಈ ಕಡೆ ಸ್ಕ್ವೇರನ್ನು ಈ ಕಡೆ ಕಳಿಸ್ಕೊಂಡ್ರೆ ರೂಟ್ 50 ಈಸ್ 5 ಇಂಟು ರೂಟ್ 2 ಬಿಕಾಸ್ 25 ಇಂಟು 2 ಈಸ್ 50. ಸ್ಪ್ಲಿಟ್ ಮಾಡ್ಬೋದು. ಸೊ 25ನ ರೂಟ್ ರಿಮೂವ್ ಮಾಡಿದ್ರೆ 5 ಬರುತ್ತೆ. ಸೊ 5 ಇಂಟು ರೂಟ್ 2. ದಿಸ್ ಈಸ್ ಅ ಆನ್ಸರ್. ನೋಡಿ 3 ಮಾರ್ಕ್ ಕ್ವಶನ್ ಈ ಥರನೂ ಕೇಳಿ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ನೋಡಿ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಶೋ ದ್ಯಾಟ್ the position vector of the point R which divides the line joining the point P and Q having the position vectors vector A and vector B internally in the ratio m is to n is m into vector B plus n into vector A divided by m plus n ಅಂತ ಶೋ ಮಾಡಕ್ಕೆ ಹೇಳ್ತಿದ್ದಾನೆ. ಸೊ ನೋಡಿ ಇದು ಇಂಪಾರ್ಟೆಂಟ್ ಕ್ವಶನ್. ನೋಡಿ ಇದು ಜಾಸ್ತಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರೋ ರಿಪೀಟ್ ಆಗಿರೋ ನೋಡಿ, ಅಲ್ಲಿ ಕೂಡ ರಿಪೀಟ್ ಆಗಿರೋ ಕ್ವಶನ್ ಇದು. ಸೊ ನೋಡಿ ಇಲ್ಲೇನಿದೆ, ಅವನೇನು ಹೇಳ್ತಿದ್ದಾನೆ, ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆರ್ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲೇನು ತೊಗೋಬೇಕು ನಾವು, ಟ್ರೈಯಾಂಗಲನ್ನು ತೊಗೊತೀವಿ ಅಂತ. ಇಲ್ಲಿ ಓ ಅಂತ. ಸೊ ಇಲ್ಲಿ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ಅಂತ ಹೇಳ್ತಿದ್ದಾನೆ. ವಿಚ್ ಡಿವೈಡ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ. ಸೊ ನೋಡಿ ಲೈನ್ ಏನು ತೊಗೊಂಡಿರೋದಿಲ್ಲಿ ಪಿ ಕ್ಯೂ ಲೈನ್ ಇದೆ. ಸೊ ಪಿ ಕ್ಯೂ ಅನ್ನು ಡಿವೈಡ್ ಮಾಡೋದು ಯಾವುದು, ಪಾಯಿಂಟು ಆರ್ ಅಂತ ಹೇಳ್ತಿದ್ದಾನೆ. ಸೊ ಇವಾಗ ಹ್ಯಾವಿಂಗ್ ದ ಪೊಸಿಷನ್ ವೆಕ್ಟರ್ಸ್ ವೆಕ್ಟರ್ ಎ. ಸೊ ಒ ಪಿ ಏನಾಗುತ್ತೆ ವೆಕ್ಟರ್ ಎ, ಒ ಕ್ಯೂ ಏನಾಗುತ್ತೆ ವೆಕ್ಟರ್ ಬಿ ಅಂತ. ಸೊ ಡಿವೈಡ್ಸ್ ಏನಾಗಿರುತ್ತಲ್ಲ ಇಂಟರ್ನಲ್ಲಿ ಇನ್ ದ ರೇಷೋ ಏನಾಗುತ್ತಿದು ಎಮ್ ಎನ್ ಅಂತ. ಸೊ ಒ ಟು ಆರ್ ಏನಾಗಿರುತ್ತೆ ಪೊಸಿಷನ್ ವೆಕ್ಟರ್ ಆರ್. ಸೊ ಇವಾಗ ಇಲ್ಲಿ ನೋಡಿ ಸಿಂಪ್ಲಿಫಿಕೇಶನ್ ಯಾವ ಥರ ಇದನ್ನು ಶೋ ಮಾಡಬೇಕು ಅಂತಂದರೆ, ಫಸ್ಟು ಲೆಟ್ ಪಿ ಆ್ಯಂಡ್ ಕ್ಯೂ ಆರ್ 2 points represented by the position represented by the position vector OP and vector OQ. ನೋಡಿ ಈ ವೆಕ್ಟರ್ OP ಮತ್ತು ವೆಕ್ಟರ್ OQ ರೆಸ್ಪೆಕ್ಟಿವ್ಲಿ ಏನಿದೆ ನಮಗೆ, ರೆಸ್ಪೆಕ್ಟಿವ್ಲಿ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಅಂತ ಇಲ್ಲಿ ತಗೊಂಡಿದೆ ನೋಡಿ. ಒ ಪಿ ಅನ್ನೋದು ವೆಕ್ಟರ್ ಎ, ಒ ಕ್ಯೂ ಅನ್ನೋದು ವೆಕ್ಟರ್ ಬಿ ಅಂತ. ಅದೇ ಥರ ಪಿ ಆರ್ ಮತ್ತು ಆರ್ ಕ್ಯೂ ಸಿಮಿಲರ್ಲಿ ಪಿ ಆರ್ ಈಸ್ ಟು ಪಿ ಕ್ಯೂ ಏನಾಗುತ್ತೆ ಎಮ್ ಈಸ್ ಟು ಎನ್ ಅಂತ. ಇವಾಗ ನೋಡಿ ಆರ್ ಡಿವೈಡ್ಸ್ ಆರ್ ಇದೆಯಲ್ಲ ಇಲ್ಲಿ. ಸೊ ಆರ್ ಡಿವೈಡ್ಸ್ ಇಂಟರ್ನಲ್ಲಿ ನೋಡಿ, ಅವನು ಹೇಳಿರೋದಿಲ್ಲ ಯಾವುದು ಹೇಳಿದ್ದಾನೆ ಇಂಟರ್ನಲ್ಲಿ. ಸೊ ಎಕ್ಸ್ಟರ್ನಲ್ಲಿ ಕೇಳಿದ್ರು ಕೂಡ ನಾವು ಇಂಟರ್ನಲಿಯನ್ನು ಫಸ್ಟ್ ಫೈಂಡ್ ಮಾಡಿಬಿಟ್ಟು ಆಮೇಲೆ ಸಿಮಿಲರ್ಲಿ ಎಕ್ಸ್ಟರ್ನಲಿ ಅಂತ ಬರೀಬೇಕು. ಇಂಟರ್ನಲಿ ಇನ್ ದ ರೇಷೋ ಆಫ್ ಎಮ್ ಈಸ್ ಟು ಎನ್ ಅಂತ. ಸೊ ಇವಾಗ ನೋಡಿ ಸೊ ಟ್ರಯಾಂಗಲ್ ಇಲ್ಲಿದು 90 ಡಿಗ್ರಿ ಇರುತ್ತೆ, ಈ ಕಡೆನೂ 90 ಇರುತ್ತೆ ಮತ್ತು ಈ ಕಡೆನೂ 90. ಸೊ ನಾವು ಟ್ರಯಾಂಗಲ್ಲು ರೈಟ್ ಟ್ರಯಾಂಗಲ್ ಇದೆಯಲ್ಲ ಒ ಪಿ ಆರ್ ತಗೊಂಡಾಗ ನೋಡಿ, ಟ್ರಯಾಂಗಲ್ ಒ ಪಿ ಆರ್ ತಗೊಂಡಾಗ ಏನು ಬರುತ್ತೆ ನಮಗೆ, ಯೂಸಿಂಗ್ ಪೈಥಾಗೋರಸ್. ಸೊ ಒ ಪಿ ಈಸ್ ಈಕ್ವಲ್ ಟು ಒ ಪಿ ಅಂದರೆ ವೆಕ್ಟರ್ ಯೂಸ್ ಮಾಡ್ಕೊತೀವಿ ಇಲ್ಲಿ. ವೆಕ್ಟರ್ ಒ ಪಿ ಈಸ್ ಈಕ್ವಲ್ ಟು ವೆಕ್ಟರ್ ಪಿ ಆರ್ ಪ್ಲಸ್ ವೆಕ್ಟರ್ ಒ ಆರ್. ನೋಡಿ ಡೈಗ್ರಾಮಲ್ಲಿ ಇದೆ ನೋಡಿ, ಒ ಪಿ ಆರ್ ತೊಗೊಂಡಿದ್ವಿ ಟ್ರಯಾಂಗಲ್ಲು. ಸೊ ಇಲ್ಲಿ
ಒ ಪಿ ಅನ್ನೋದು ಹೈಪೋಟನಸ್ಸು. ಸೊ ಓ ಆರ್ ಅನ್ನೋದು ಅಪೋಸಿಟು ಇಲ್ಲ ಪರ್ಪೆಂಡಿಕ್ಯುಲರ್ ಸೈಡ್ ಅಂತಲೂ ಕೂಡ ಹೇಳ್ಬೋದು. ಪಿ ಆರ್ ಅಂತ ಅಡ್ಜಸೆಂಟ್ ಸೈಡ್ ಅಥವಾ ಬೇಸ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಯಾವುದನ್ನು ಸಪ್ರೇಟ್ ಮಾಡಬೇಕು, ಪಿ ಆರನ್ನು. ಸೊ ಇಲ್ಲಿ ಪಿ ಆರ್ ವೆಕ್ಟರ್ ಪಿ ಆರ್ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ, ವೆಕ್ಟರ್ ಒ ಪಿ ಮೈನಸ್ ವೆಕ್ಟರ್ ಒ ಆರ್. ಒಂದು ನಿಮಿಷ. ಓಕೆ, ಇಲ್ಲಿ ಡೈರೆಕ್ಟಾಗಿ ತೊಗೊಂಡ್ಬಿಡ್ಬೋದು. ಒಂದು ನಿಮಿಷ. ನೋಡಿ, ಟ್ರಯಾಂಗಲ್ ಒ ಪಿ ಆರ್ ಅಂತ ತಗೊಂಡಾಗ ನೋಡಿ, ಪಿ ಆರ್ ಅಂತ ತಗೊಂಡ್ರೆ ವೆಕ್ಟರ್ ಪಿ ಆರ್ ತಗೊಂಡಾಗ ಏನಾಗುತ್ತೆ, ವೆಕ್ಟರ್ ಒ ಆರ್ ಮೈನಸ್ ವೆಕ್ಟರ್ ಒ ಪಿ. ನೋಡಿ, ಪಿ ಆರ್ ಅಂತ ತಗೊಂಡಾಗ ವೆಕ್ಟರ್ ಒ ಆರ್ ಮೈನಸ್ ಅಂದರೆ ಇಲ್ಲಿರುತ್ತಲ್ಲ, ಇದು ವೆಕ್ಟರ್ ಪಾಯಿಂಟ್ ಆರ್ ಫಸ್ಟ್ ಬರುತ್ತೆ, ಒ ಆರ್ ಮೈನಸ್ ಒ ಪಿ ಅಂತ. ಸೊ ವೆಕ್ಟರ್ ಒ ಆರ್ ಏನಿದೆ ನಮಗೆ, ವೆಕ್ಟರ್ ಆರ್ ಇದೆ. ವೆಕ್ಟರ್ ಒ ಪಿ ಏನಿದೆ ನಮಗೆ, ವೆಕ್ಟರ್ ಎ ಇದೆ. ಅದೇ ಥರ ಟ್ರಯಾಂಗಲ್ಲು ಯಾವುದಿದೆ, ಒ ಕ್ಯೂ ಆರ್ ತಗೊಂಡಾಗ, ಟ್ರಯಾಂಗಲ್ ಒ ಕ್ಯೂ ಆರ್ ತಗೊಂಡಾಗ ಇಲ್ಲಿ ನೋಡಿ, ಕ್ಯೂ ಆರ್ ಇಲ್ಲಿ ಆರ್ ಕ್ಯೂ ತಗೊಳ್ಳೋಣ. ನೋಡಿ, ಆರ್ ಕ್ಯೂ ವೆಕ್ಟರ್ ಆರ್ ಕ್ಯೂ ಏನಾಗುತ್ತೆ, ಒ ಕ್ಯೂ ವೆಕ್ಟರ್ ಒ ಕ್ಯೂ ಮೈನಸ್ ವೆಕ್ಟರ್ ಒ ಆರ್. ಸೊ ಒ ಕ್ಯೂ ಏನಿದೆ ನೋಡಿ ನಮಗೆ, ಬಿ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಆರ್ ಅಂತ. ಸೊ ಇವೆರಡನ್ನು ಯೂಸ್ ಮಾಡಿಬಿಟ್ಟು ನಾವು ಸೆಕ್ಷನ್ ಫಾರ್ಮುಲಾ ಅಂತ ಕೂಡ ಹೇಳ್ಬೋದು. ಇದಕ್ಕೆ ಸೆಕ್ಷನ್ ಫಾರ್ಮುಲಾನ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ವಿ ಹ್ಯಾವ್ ಏನಿದೆ ನಮಗೆ ನೋಡಿ, ಪಿ ಆರ್ ಬೈ ಆರ್ ಕ್ಯೂ ಡಿವೈಡ್ ಆಗ್ತಿದೆಯಲ್ಲ, ಪಿ ಆರ್ ಬೈ ಆರ್ ಕ್ಯೂ ಏನಿದೆ ನಮಗೆ, ಎಮ್ ಡಿವೈಡೆಡ್ ಬೈ ಎನ್ ಅಂತ ಇಲ್ಲಿದೆ ನೋಡಿ ಡೈಗ್ರಾಮಲ್ಲಿ. ಪಿ ಆರ್ ಬೈ ಆರ್ ಕ್ಯೂ ಅಂದರೆ ಎಮ್ ಡಿವೈಡೆಡ್ ಬೈ ಎನ್ ಅಂತ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನೋಡಿ, ಎನ್ ಇಂಟು ಪಿ ಆರ್ ಈಸ್ ಈಕ್ವಲ್ ಟು ಎಮ್ ಇಂಟು ಆರ್ ಕ್ಯೂ. ಇವಾಗ ವ್ಯಾಲ್ಯೂ ಪುಟ್ ಮಾಡಿದ್ರೆ ಪಿ ಆರ್ ಮತ್ತು ಆರ್ ಕ್ಯೂವನ್ನು ಆಲ್ರೆಡಿ ಫೈನ್ ಮಾಡಿದ್ದೀವಿ. ಸೊ ಎನ್ ಇಂಟು ನೋಡಿ, ಪಿ ಆರ್ ಏನಿದೆ ನಮಗೆ, ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಇ ಈಸ್ ಈಕ್ವಲ್ ಟು ಎಮ್ ಇಂಟು ಆರ್ ಕ್ಯೂ. ಆರ್ ಕ್ಯೂ ಏನಿದೆ, ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಆರ್. ಸೊ ಮಲ್ಟಿಪ್ಲೈ ಎನ್ ಇಂಟು ವೆಕ್ಟರ್ ಆರ್ ಮೈನಸ್ ಎನ್ ಇಂಟು ವೆಕ್ಟರ್ ಎ ಈಸ್ ಈಕ್ವಲ್ ಟು ಎಮ್ ಇಂಟು ವೆಕ್ಟರ್ ಬಿ ಮೈನಸ್ ಎಮ್ ಇಂಟು ವೆಕ್ಟರ್ ಆರ್. ಸೊ ಇವಾಗ ವೆಕ್ಟರ್ ಆರ್ ಜೊತೆಗಿರೋದನ್ನು ಒಂದು ಸೈಡ್ ತೊಗೊಂಡ್ಬಿಡೋಣ. ಎನ್ ಇಂಟು ವೆಕ್ಟರ್ ಆರ್, ಸೊ ಮೈನಸನ್ನು ಈ ಕಡೆ ತೊಗೊಂಡ್ರೆ ಪ್ಲಸ್ ಎಮ್ ಇಂಟು ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ಎಮ್ ಇಂಟು ವೆಕ್ಟರ್ ಬಿ ಆ್ಯಸ್ ಇಟ್ ಈಸ್. ಸೊ ಮೈನಸ್ ಎನ್ ಇಂಟು ವೆಕ್ಟರ್ ಎ ಈ ಕಡೆ ತೊಗೊಂಡ್ರೆ ಪ್ಲಸ್ ಎನ್ ಇಂಟು ವೆಕ್ಟರ್ ಎ. ಸೊ ಲೆಫ್ಟ್ ಸೈಡ್ ಕಾಮನ್ ಏನಿದೆ ನಮಗೆ, ವೆಕ್ಟರ್ ಆರ್ ಕಾಮನ್ ಇದೆ. ಸೊ ವಾಟ್ ಈಸ್ ದ ರಿಮೈನಿಂಗ್, ಎನ್ ಪ್ಲಸ್ ಎಮ್ ಈಸ್ ಈಕ್ವಲ್ ಟು, ಇಲ್ಲ ಆ್ಯಸ್ ಇಟ್ ಈಸ್, ಕಾಮನ್ ಇಲ್ಲ, ಎಮ್ ಇಂಟು ವೆಕ್ಟರ್ ಬಿ ಪ್ಲಸ್ ಎನ್ ಇಂಟು ವೆಕ್ಟರ್ ಎ ಆ್ಯಸ್ ಇಟ್ ಈಸ್. ಸೊ ವೆಕ್ಟರ್ ಆರ್ ಆ್ಯಸ್ ಇಟ್ ಈಸು ಎಮ್ ಇಂಟು ವೆಕ್ಟರ್ ಬಿ ಪ್ಲಸ್ ಎನ್ ಇಂಟು ವೆಕ್ಟರ್ ಎ ಡಿವೈಡೆಡ್ ಬೈ ಎನ್ ಪ್ಲಸ್ ಎಮ್ ಅಥವಾ ಎಮ್ ಪ್ಲಸ್ ಎನ್ ಅಂತ ಕೂಡ ಬರೀಬೋದು. ಸೊ ವೆಕ್ಟರ್ ಆರ್ ಏನಾಗಿತ್ತು ನಮಗೆ, ವೆಕ್ಟರ್ ಒ ಆರ್ ಅಂತ. ಸೊ ವೆಕ್ಟರ್ ಒ ಆರ್ ಈಸ್ ಈಕ್ವಲ್ ಟು ಎಮ್ ಇಂಟು ವೆಕ್ಟರ್ ಬಿ ಪ್ಲಸ್ ಎನ್ ಇಂಟು ವೆಕ್ಟರ್ ಎ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಅಂತ. ದಿಸ್ ಈಸ್ ಅ ಪೊಸಿಷನ್ ವೆಕ್ಟರ್. ನೋಡಿ ಏನಿದೆ ಇಲ್ಲಿ, ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ joining the points P and Q having the position vector, vector A and vector B internally in the ratio m is to n. So ನಾವು ಏನು ಪ್ರೂವ್ ಮಾಡಬೇಕಿತ್ತು, m into vector B plus n into vector A divided by m plus n ಅಂತ.
ಸೆಕ್ಷನ್ ಫಾರ್ಮುಲಾ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಸೊ ನೋಡೋಣ ಫಸ್ಟಿಂದ ಏನಿತ್ತು. ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್. ನೋಡಿ ಇಲ್ಲಿ ಪಿ ಮತ್ತು ಕ್ಯೂ ಅನ್ನೋದು ಒಂದು ಲೈನ್ ತಗೋಬೇಕು. ಸೊ ಅದನ್ನು ಯಾವುದು ಡಿವೈಡ್ ಮಾಡ್ತಿದೆ, ಆರ್ ಅನ್ನೋ ಪಾಯಿಂಟು ಡಿವೈಡ್ ಮಾಡ್ತಿದೆ. ಸೊ ಆವಾಗ ನೋಡಿ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಒ ಪಿ ಕ್ಯೂ ಅನ್ನೋದು. ಸೊ ಆರ್ ಡಿವೈಡ್ಸ್ ಪಿ ಆ್ಯಂಡ್ ಕ್ಯೂ ಇದೆ. ಸೊ ಇವಾಗ ಪೊಸಿಷನ್ ವೆಕ್ಟರ್ಸ್, ಒ ಪಿ ಏನಿದೆ ವೆಕ್ಟರ್ ಎ ಇದೆ, ಮತ್ತು ಒ ಕ್ಯೂ ಏನಿದೆ ವೆಕ್ಟರ್ ಬಿ. ಇಂಟರ್ನಲಿ ಇನ್ ದ ರೇಷಿಯೋ m:n. ನೋಡಿ ಪಿ ಆರ್ ಮತ್ತು ಆರ್ ಕ್ಯೂ ಏನಿದೆ m:n ಡಿವೈಡ್ ಆಗ್ತಿದೆ. ಸೊ ಇಲ್ಲಿ ಪಿ ಆ್ಯಂಡ್ ಕ್ಯೂ ಆರ್ ದ 2 ಪಾಯಿಂಟ್ಸ್ ರಿಪ್ರೆಸೆಂಟೆಡ್ ಬೈ ದ ಪೊಸಿಷನ್ ವೆಕ್ಟರ್ ಒ ಪಿ ಆ್ಯಂಡ್ ಒ ಕ್ಯೂ ರೆಸ್ಪೆಕ್ಟಿವ್ಲಿ, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ಸಿಮಿಲರ್ಲಿ ವೆಕ್ಟರ್ ಪಿ ಇಲ್ಲಿ ವೆಕ್ಟರ್ ಪಿ ಆರ್ ಪಿ ಕ್ಯೂ ಈಸ್ ಈಕ್ವಲ್ ಟು ವೆಕ್ಟರ್ ಪಿ ಆರ್ ಈಸ್ ಟು ವೆಕ್ಟರ್ ಪಿ ಕ್ಯೂ ಈಸ್ m:n ಇದೆ. ಸೊ ಆರ್ ಡಿವೈಡ್ಸ್ ಇಂಟರ್ನಲ್ ಇನ್ ದ ರೇಷಿಯೋ ಆಫ್ m:n ಆಗಿರೋದ್ರಿಂದ. ಸೊ ಇವಾಗ ಟ್ರಯಾಂಗಲ್ ಒ ಪಿ ಆರ್ ತೊಗೊಂಡಾಗ ಈ ಸೈಡ್ ಟ್ರಯಾಂಗಲ್ ನೋಡಿ ಏನಾಗುತ್ತೆ, ಪಿ ಆರ್ ಈಸ್ ಈಕ್ವಲ್ ಟು ಒ ಆರ್ ಮೈನಸ್ ಒ ಪಿ. ನೋಡಿ ಯಾವಾಗಲೂ 2 ಪಾಯಿಂಟು ಪಿದಿಂದ ಆರ್ ಅಂತ ತೊಗೊಂಡಾಗ ಫಸ್ಟು ಒ ಆರ್ ಮೈನಸ್ ಒ ಪಿ ಈ ಥರ ಮೈನಸ್ ಮಾಡ್ತೀವಿ ನಾವು ವೆಕ್ಟರಲ್ಲಿ. ಸೊ ವೆಕ್ಟರ್ ಒ ಆರ್ ಮೈನಸ್ ವೆಕ್ಟರ್ ಒ ಪಿ ಅಂತಂದರೆ ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ, ಬಿಕಾಸ್ ಒ ಆರ್ ಈಸ್ ಆರ್, ಒ ಪಿ ಈಸ್ ಎ. ಟ್ರಯಾಂಗಲ್ ಒ ಕ್ಯೂ ಆರ್ ತೊಗೊಂಡಾಗ ವೆಕ್ಟರ್ ಆರ್ ಕ್ಯೂ ಈಸ್ ಒ ಕ್ಯೂ ಮೈನಸ್ ಒ ಆರ್. ಸೊ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಆರ್. ವಿ ಹ್ಯಾವ್ ಪಿ ಆರ್ ಡಿವೈಡೆಡ್ ಬೈ ಆರ್ ಕ್ಯೂ ಈಸ್ ಈಕ್ವಲ್ ಟು ಎಮ್ ಡಿವೈಡೆಡ್ ಬೈ ಎನ್. ಇಲ್ಲಿ ತೊಗೊಂಡಿದ್ವಲ್ಲ ರೇಷಿಯೋ ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಡಿವೈಡಿಗೆ ಈಕ್ವಲ್ ಇರುತ್ತೆ. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎನ್ ಇಂಟು ಪಿ ಆರ್, ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಎನ್ ಇಂಟು ಪಿ ಆರ್ ಎಮ್ ಇಂಟು ಆರ್ ಕ್ಯೂ. ಸೊ ಎನ್ ಆ್ಯಸ್ ಇಟ್ ಈಸ್ ಪಿ ಆರ್ ವ್ಯಾಲ್ಯೂ ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ, ಎಮ್ ಆ್ಯಸ್ ಇಟ್ ಈಸ್ ಆರ್ ಕ್ಯೂ ವ್ಯಾಲ್ಯೂ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಆರ್. ಸೊ ಮಲ್ಟಿಪ್ಲೈ ಮಾಡಿಬಿಟ್ಟು ನೋಡಿ ವೆಕ್ಟರ್ ಆರ್ ಇರೋದನ್ನು ಒಂದು ಸೈಡ್ ತೊಗೊಂಡಾಗ ಏನು ಬರುತ್ತೆ, ಇಲ್ಲಿ ವೆಕ್ಟರ್ ಆರ್ ಕಾಮನ್ ಬರುತ್ತೆ. ಸೊ ಎನ್ ಪ್ಲಸ್ ಎಮ್ಮು. ಸೊ ಈ ಕಡೆ ವೆಕ್ಟರ್ ಎಮ್ ಇಂಟು ವೆಕ್ಟರ್ ಬಿ ಪ್ಲಸ್ ಎನ್ ಇಂಟು ವೆಕ್ಟರ್ ಎ. ಸೊ ವೆಕ್ಟರ್ ಆರ್ ಏನಾಯಿತು ನಮಗೆ, ಎಮ್ ಇಂಟು ವೆಕ್ಟರ್ ಬಿ ಪ್ಲಸ್ ಎನ್ ಇಂಟು ವೆಕ್ಟರ್ ಎ ಡಿವೈಡೆಡ್ ಬೈ ಎನ್ ಪ್ಲಸ್ ಎಮ್. ಸೊ ದಿಸ್ ಈಸ್ ಅ ಸೆಕ್ಷನ್ ಫಾರ್ಮುಲಾ. ನೋಡಿ ವೆಕ್ಟರ್ ಆರ್ ಅನ್ನೋದು ಏನಾಗಿತ್ತು ನಮಗೆ, ಒ ಆರ್ ಪೊಸಿಷನ್ ವೆಕ್ಟರ್. ಇದು ಕೂಡ ಇಂಪಾರ್ಟೆಂಟ್ ನೋಡಿ, ಇದು 3 ಮಾರ್ಕ್ಸ್ಗೆ. ನೆಕ್ಸ್ಟ್ ನೋಡಿ ಥರ್ಡ್ ಒನ್ ಇದೆ. ಸೊ ಇದು ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನು. ನೋಡಿ ಏನಿದೆ ಕ್ವಶನ್, ಫೈಂಡ್ ದಿ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಹೂಸ್ ವರ್ಟೈಸಸ್ ಎ ಆಫ್ -i ಪ್ಲಸ್ 1/2 ಇಂಟು ಜೆ ಪ್ಲಸ್ 4k ಅಂತ ಇದೆ, ಕಾಮ ಬಿ ಆಫ್ ವೆಕ್ಟರ್ ಐ ಪ್ಲಸ್ 1/2 ಇಂಟು ಜೆ ಪ್ಲಸ್ 4k, ಕಾಮ ವೆಕ್ಟರ್ ಸಿ ಅಥವಾ ಸಿ ಪಾಯಿಂಟ್ ಇದೆ ಇದು, ಸಿ ಆಫ್ ಐ ಮೈನಸ್ 1/2 j plus 4k and d of minus I minus 1/2 j plus 4k ಅಂತ ಇದೆ. ಸೊ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ನೋಡಿ, ರೆಕ್ಟ್ಯಾಂಗಲ್ ಡ್ರಾ ಮಾಡಿದರೆ ಎ ಬಿ ಸಿ ಡಿ. ಸೊ ಇಲ್ಲಿ ಫಸ್ಟ್ ಏನೇನು ತೊಗೊತೀವಿ ನೋಡಿ, ಎ ಕೊಟ್ಟಿದ್ದಾನಲ್ಲ ಪಾಯಿಂಟ್ ಎ. ಸೊ ವೆಕ್ಟರ್ ಕನ್ವರ್ಟ್ ಮಾಡಿಕೊಂಡಾಗ ವೆಕ್ಟರ್ ಒ ಎ ಆಗುತ್ತೆ. ಏನು ಬರುತ್ತೆ, -i ಪ್ಲಸ್ 1/2 ಜೆ ಪ್ಲಸ್ 4k. ಅದೇ ಥರ ವೆಕ್ಟರ್ ಒ ಬಿ ಐ ಪ್ಲಸ್ 1/2 ಜೆ ಪ್ಲಸ್ 4k. ವೆಕ್ಟರ್ ಒ ಸಿ ಐ ಮೈನಸ್ 1/2 ಜೆ ಪ್ಲಸ್ 4k. ವೆಕ್ಟರ್ ಒ ಡಿ ಮೈನಸ್ ಐ ಮೈನಸ್ 1/2 ಜೆ ಪ್ಲಸ್ 4k. ಸೊ ನೋಡಿ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಏನಿದೆ ನಮಗೆ, ಲೆಂತ್ ಇಂಟು ಬ್ರೆಡ್ತ್. ದೇರ್ಫೋರ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎ ಬಿ ಸಿ ಡಿ is equal to magnitude of vector AB cross vector BC. ಸೊ ಇದನ್ನು ನಾವು ಫೈಂಡ್ ಮಾಡಬೇಕು. ಅವಾಗ ನಮ್ಗೆ ಏನು ಬರುತ್ತೆ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಯಾವುದು, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಬಿ ಸಿ. ಸೊ ಇಲ್ಲಿ ಫಸ್ಟ್ ಲೆಟ್ ವೆಕ್ಟರ್ ಎ ಬಿ ಸಪ್ರೇಟ್ ಫೈಂಡ್ ಮಾಡ್ಕೋಬೇಕಲ್ವಾ. ವೆಕ್ಟರ್ ಎ ಬಿ ಏನಾಗುತ್ತೆ, ವೆಕ್ಟರ್ ಒ ಬಿ ಮೈನಸ್ ವೆಕ್ಟರ್ ಒ ಇ. ಒ ಬಿ ಏನಿದೆ ನೋಡಿ, ಐ
ಪ್ಲಸ್ 1/2 ಇಂಟು ಜೆ ಪ್ಲಸ್ 4 ಇಂಟು ಕೆ ಮೈನಸ್ ಓ ಎ. ನೋಡಿ ಇಲ್ಲಿ ಬ್ರಾಕೆಟ್ ಯೂಸ್ ಮಾಡೋಣ. ಮೈನಸ್ ಐ ಪ್ಲಸ್ 1/2 ಜೆ ಪ್ಲಸ್ 4k. ಸೊ ಏನು ಬರುತ್ತೆ, ಬ್ರಾಕೆಟ್ ರಿಮೂವ್ ಮಾಡಿದರೆ ಸೈನ್ ಮಲ್ಟಿಪ್ಲ ಐ ಪ್ಲಸ್ 1/2 ಜೆ ಪ್ಲಸ್ 4k. ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಐ ಮೈನಸ್ 1/2 ಇಂಟು ಜೆ ಮೈನಸ್ 4k. ಸೊ ಇಲ್ಲಿ ನೋಡಿ ಏನು ಬರುತ್ತೆ, ಹಾಫ್ 1/2 ಜೆ ಮೈನಸ್ 1/2 ಜೆ ಪ್ಲಸ್ 4k ಮೈನಸ್ 4k. ಸೊ ರಿಮೈನಿಂಗ್ ಐ ಪ್ಲಸ್ ಐ ಈಸ್ 2i. ಅದೇ ಥರ ಬಿ ಸಿ ನೋಡಿ, ಇಲ್ಲಿ ನಮ್ಗೆ ಇನ್ನೊಂದು ಯಾವ್ದು ಬೇಕು, ಬಿ ಸಿ. ಬಿ ಸಿ ವೆಕ್ಟರ್ ಬಿ ಸಿ ಏನು ಬರುತ್ತೆ, ಓ ಸಿ ಮೈನಸ್ ವೆಕ್ಟರ್ ಓ ಸಿ ಮೈನಸ್ ವೆಕ್ಟರ್ ಓ ಬಿ. ಸೊ ಓ ಸಿ ಏನಿದೆ ನೋಡಿ ಇಲ್ಲಿ, ಐ ಮೈನಸ್ 1/2 ಜೆ ಪ್ಲಸ್ 4k. ನೋಡಿ ಓ ಸಿ. ಆಮೇಲೆ ಮೈನಸ್ ಓ ಬಿ ಮೈನಸ್ ಐ. ನೋಡಿ ಓ ಬಿ ಏನಿದೆ ಮೈನಸ್, ಎಲ್ಲನೂ ಪ್ಲಸ್ ಇದೆ. ಓ ಬಿ ಮೈನಸ್ 1/2 ಜೆ ಪ್ಲಸ್ 4k. ಸೊ ಬ್ರಾಕೆಟ್ ರಿಮೂವ್ ಮಾಡಿದಾಗ ಐ ಮೈನಸ್ 1/2 ಜೆ ಪ್ಲಸ್ 4k ಮೈನಸ್ ಐ ಮೈನಸ್ ಇಂಟು ಮೈನಸ್, ಸಾರಿ ಇದು ಪ್ಲಸ್ ಅಲ್ಲ, ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 1/2 ಜೆ ಮೈನಸ್ 4k. ಸೊ ಯಾವುದು ಕ್ಯಾನ್ಸಲ್ ಆಗುತ್ತೆ ನೋಡಿ ಇಲ್ಲಿ, ಪ್ಲಸ್ ಐ ಮೈನಸ್ ಐ ಪ್ಲಸ್ 4k ಮೈನಸ್ 4k. ಸೊ ವಾಟ್ ಈಸ್ ದ ರಿಮೈನಿಂಗ್, ಮೈನಸ್ ಹಾಫ್ ಇಂಟು ಜೆ ಅಥವಾ 1/2 ಇಂಟು ಜೆ ಮೈನಸ್ 1/2 ಇಂಟು ಜೆ. ನೋಡಿ ಎರಡು ಸೇಮ್ ಸೈನ್ ಇದ್ದಾಗ ನಾವು ಸಬ್ಸ್ಟ್ರಾಕ್ಷನ್ ಮಾಡೋಕ್ಕಾಗೋದಿಲ್ಲ, ವೆದರ್ ಇಟ್ ಈಸ್ ಅ ಪ್ಲಸ್ ಆರ್ ಮೈನಸ್. ಸೊ ಇಲ್ಲಿ ನೋಡಿ ಜೆ ಕಾಮನ್ ತೊಗೊಂಡಾಗ ಮೈನಸ್ 1/2 ಮೈನಸ್ 1/2 ನೋಡಿ ಅಡಿಷನ್ ಆಗುತ್ತೆ. ಸೊ ಮೈನಸ್ 1 ಮೈನಸ್ 1 ಮೈನಸ್ 2. ಸೊ ಮೈನಸ್ ಆ್ಯಸ್ ಇಟ್ ಈಸ್ 2 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ, ಮೈನಸ್ ಜೆ ಮಾತ್ರ ಬರುತ್ತೆ. ಇವಾಗ ಮ್ಯಾಗ್ನಿಟ್ಯೂಡ್ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಬಿ ಸಿ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಸೊ ಮ್ಯಾಗ್ನಿಟ್ಯೂಡ್ ಯೂಸ್ ಮಾಡಿದಾಗ ಕ್ರಾಸ್ ಪ್ರಾಡಕ್ಟ್ ಏನಿದೆ ನಮಗೆ, ಡಿಟರ್ಮಿನೆಂಟ್ ಯೂಸ್ ಮಾಡ್ಕೊತೀವಿ ಐ ಜೆ ಕೆ. ಸೊ ಎ ಬಿ ಬಂದಾಗ ನೋಡಿ ಯಾವುದ್ಯಾವುದಿದೆ, ಎ ಬಿ ಬಂದಾಗ ಬರೀ ಐ ಮಾತ್ರ ವ್ಯಾಲ್ಯೂಸ್ ಇದೆ. ಸೊ 2 0 0 ನೋಡಿ ಇಲ್ಲಿ ಬರೀಬೋದು, ಕ್ಯಾನ್ಸಲ್ ಆದರೆ ಜೆ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ ಇಲ್ಲಿ 0 ಇಂಟು ಜೆ ಪ್ಲಸ್ 0 ಇಂಟು ಕೆ. ಈ ಥರ ಕೂಡ ಬರೀಬೋದು, ಡೈರೆಕ್ಟಾಗಿ 0 ಅಂತ ಕೂಡ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಐ ವ್ಯಾಲ್ಯೂ ಜೆ ಇದೆ, ಐ ವ್ಯಾಲ್ಯೂ ಏನಾಗುತ್ತೆ ನಮಗೆ 0 ಇಂಟು ಐ ಪ್ಲಸ್ 0 ಇಂಟು ಕೆ ಅಂತ ತೊಗೋಬೋದು. ಸೊ ಇಲ್ಲೇನು ಬರುತ್ತೆ 0 ಮೈನಸ್ 1 0. ಸೊ ಇದನ್ನು ಸಿಂಪ್ಲಿಫಿಕೇಷನ್, ಡಿಟರ್ಮಿನೆಂಟ್ ಸಿಂಪ್ಲಿಫಿಕೇಷನ್ ಗೊತ್ತು, ಐ ಆ್ಯಸ್ ಇಟ್ ಈಸ್ ನೋಡಿ 0 ಇಂಟು 0 0 ಮೈನಸ್ 0 ಇಂಟು 1 ಇಂಟು 0 ಇಸ್ 0 ಮೈನಸ್ ಜೆ ಇಂಟು 2 ಇಂಟು 0 0 ಮೈನಸ್ 0 ಇಂಟು 0 0 ಪ್ಲಸ್ ಕೆ ಇಂಟು 2 ಇಂಟು ಮೈನಸ್ 1 ಮೈನಸ್ 2 ಮೈನಸ್ 0 ಇಂಟು 0 0. ಸೊ ಫಸ್ಟ್ ಟರ್ಮ್ ಏನಾಗುತ್ತೆ ನಮಗೆ, ಐ ಇಂಟು 0 ಮೈನಸ್ 0 ಇಸ್ 0 ಮೈನಸ್ ಜೆ ಇಂಟು 0 ಮೈನಸ್ 0 ಇಸ್ 0 ಪ್ಲಸ್ ಕೆ ಇಂಟು ಮೈನಸ್ 2 ಮೈನಸ್ 0 ಇಸ್ ಮೈನಸ್ 2. ಸೊ ಏನು ಬರುತ್ತೆ ಇಲ್ಲಿ ನೋಡಿ 0 ಮೈನಸ್ 0 ಮೈನಸ್ 2 ಇಂಟು ಕೆ ಅಂತ. ಯಾವುದಿದು, ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಬಿ ಸಿ ಮಾತ್ರ. ಸೊ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಬಿ ಸಿ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ, 0 ಸ್ಕ್ವಯರ್ ಪ್ಲಸ್ 0 ಸ್ಕ್ವಯರ್ ಪ್ಲಸ್ ಮೈನಸ್ 2 ಹೋಲ್ ಸ್ಕ್ವಯರ್.
ಸೊ ಸ್ಕ್ವೇರ್ ರೂಟ್ 0 ಸ್ಕ್ವೇರ್ ಅಂದರೆ 0 ಪ್ಲಸ್ 0 ಪ್ಲಸ್ 4. ಸೊ ಸ್ಕ್ವೇರ್ ರೂಟ್ 4 ಆನ್ಸರ್ ಏನಾಗುತ್ತೆ ನಮಗೆ 2. ಯಾವುದಿದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಬಿ ಸಿ ಈಸ್ ಅ 2. ಸೊ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಏನು ಬರುತ್ತೆ ನಮಗೆ 2. ಸೊ ಕ್ವಶನ್ ಏನಿತ್ತು ನೋಡೋಣ ಫಸ್ಟ್. 4 ಪಾಯಿಂಟ್ಸ್ ಇದೆ. ಸೊ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ ಎ ಬಿ ಸಿ ಡಿ ಅನ್ನೋದು 4 ಪಾಯಿಂಟ್ಸು. ಸೊ ಅವಾಗ ನೋಡಿ ಎ ಪಾಯಿಂಟ್ಸಿಗೆ ವೆಕ್ಟರ್ ಏನು ಕೊಟ್ಟಿದ್ದ -i ಪ್ಲಸ್ 1/2j ಪ್ಲಸ್ 4k. ಸೊ ಅದನ್ನು ವೆಕ್ಟರ್ ಓ ಎ ಅಂತ. ಸೊ ಪಾಯಿಂಟ್ ಬಿಗೆ ವೆಕ್ಟರ್ ಒ ಬಿ ತಗೊಂಡಾಗ i ಪ್ಲಸ್ 1/2 ಇಂಟು ಜೆ ಪ್ಲಸ್ 4k. ಪಾಯಿಂಟ್ ಸಿಗೆ ವೆಕ್ಟರ್ ಓ ಸಿ ಇಸ್ ಈಕ್ವಲ್ ಟು i ಮೈನಸ್ 1/2 ಜೆ ಪ್ಲಸ್ 1/2 ಇಂಟು ವೆಕ್ಟರ್ ಜೆ ಪ್ಲಸ್ 4k. 4 ಇಂಟು ವೆಕ್ಟರ್ ಕೆ ಅಥವಾ 4k ಅಂತ ಹೇಳ್ಬೋದು. ಸೊ ಅದೇ ಪಾಯಿಂಟ್ ಡಿ ತಗೊಂಡಾಗ ವೆಕ್ಟರ್ ಓ ಡಿ ಆಗುತ್ತೆ -i ಮೈನಸ್ 1/2j ಪ್ಲಸ್ 4k ಅಂತ. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ಲು ಎ ಬಿ ಸಿ ಡಿ ಏನಾಗುತ್ತೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಬಿ ಸಿ. ಸೊ ಫಸ್ಟು ವೆಕ್ಟರ್ ಎ ಬಿ ತಗೊಂಡಾಗ ಒ ಬಿ ಮೈನಸ್ ಒ ಇ ಸಬ್ಸ್ಟ್ರಾಕ್ಷನ್ ಮಾಡಿದರೆ ನೋಡಿ ವೆಕ್ಟರ್ ಜೆ ಮತ್ತು ವೆಕ್ಟರ್ ಕೆ ಕ್ಯಾನ್ಸಲ್ ಆಗಿಬಿಟ್ಟು ವೆಕ್ಟರ್ ಐ ಮಾತ್ರ ವ್ಯಾಲ್ಯೂ ಬರುತ್ತೆ. ಸೊ ಮಿಕ್ಕಿರೋದು ಬರೋದಿಲ್ಲ ಅಂದರೆ 0 ಅಂತ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ವೆಕ್ಟರ್ ಬಿ ಸಿ ಅಂತಂದಾಗ ಒ ಸಿ ಮೈನಸ್ ಒ ಬಿ ಆಗುತ್ತೆ. ಸೊ ಇಲ್ಲಿ ನೋಡಿ ವೆಕ್ಟರ್ ಜೆ ಮಾತ್ರ ಬರುತ್ತೆ. ಸೊ ಐ ಕೆದು 0 ತೊಗೋಬೋದು. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಬಿ ಸಿ ಅಂತ ತೊಗೊಂಡ್ಬಿಟ್ಟು ಆಮೇಲೆ ನಾವು ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡ್ಕೋಬೋದು. ಸೊ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಬಿ ಸಿ ಅಂದರೆ ಡಿಟರ್ಮಿನೆಂಟನ್ನು ಯೂಸ್ ಮಾಡ್ಕೊತೀವಿ ಕ್ರಾಸ್ ಪ್ರಾಡಕ್ಟ್ ಇದ್ದಾಗ. ಸೊ ಐ ಜೆ ಕೆ ಫಸ್ಟ್ ರೋ ಸೆಕೆಂಡ್ ರೋ ವೆಕ್ಟರ್ ಎ ಬಿ ಏನು ಬಂದಿತ್ತು ನಮಗೆ ಐ ವ್ಯಾಲ್ಯೂ ಮಾತ್ರ 2 ಇದೆ, ಮೀನ್ಸ್ ಕೋಎಫಿಷಿಯೆಂಟು ಜೆದು ಮತ್ತು ಕೆ 0 ಇದೆ. ಅದೇ ಥರ ವೆಕ್ಟರ್ ಬಿ ಸಿ ಇದ್ದಾಗ ಜೆದು ವ್ಯಾಲ್ಯೂ ಇದೆ -1 ಬಟ್ ಐ ಮತ್ತು ಕೆದು 0 ಇದೆ. ಸೊ ಸಿಂಪ್ಲಿಫೈ ಮಾಡಿದಾಗ ನೋಡಿ 0 ಮೈನಸ್ 0 ಮೈನಸ್ 2k ಬಂತು. ಮ್ಯಾಗ್ನಿಟ್ಯೂಡ್ ಫೈನ್ ಮಾಡಬೇಕಂದ್ರೆ ಸ್ಕ್ವೇರ್ ರೂಟ್ ಅಂಡರ್ ದಿ ಸ್ಕ್ವೇರ್ ರೂಟ್ ನೋಡಿ ಕೋಎಫಿಷಿಯೆಂಟ್ ಆಫ್ ಐ ಹೋಲ್ ಸ್ಕ್ವೇರ್ 0 ಇದೆ, ಕೋಎಫಿಷಿಯೆಂಟ್ ಆಫ್ ಜೆ ಹೋಲ್ ಸ್ಕ್ವೇರ್ 0 ಸ್ಕ್ವೇರ್ ಇದೆ, ಕೋಎಫಿಷಿಯೆಂಟ್ ಆಫ್ ಕೆ -2. ಸೊ ಸ್ಕ್ವೇರ್ ರೂಟ್ 0 ಪ್ಲಸ್ 0 ಪ್ಲಸ್ 4 ಅಂತಂದರೆ 4 ರೂಟ್ 4ಅನ್ನು ರಿಮೂವ್ ಮಾಡಿದ್ರೆ 2. ಸೊ ಏರಿಯಾ ಆಫ್ ದ ನೋಡಿ ಇಲ್ಲಿ ಬರೀಬೋದು therefore ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ 2. ಸೊ ನೋಡಿ ಈ ಥರ 2 ಮಾರ್ಕ್ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ನೋಡಿ 4th ಒನ್ ಇದೆ. ಲೆಟ್ ದ ವೆಕ್ಟರ್ಸ್ be a vector a and vector b such that magnitude of vector a is a 3 and magnitude of vector b is a √2/3. Then vector a cross vector b is a unit vector if the angle between vector a and vector b is ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಯೂಸ್ ಆಗುತ್ತಾ ಡಾಟ್, ಏನಕ್ಕಂದ್ರೆ ಆಲ್ರೆಡಿ ಇಲ್ಲಿ ಕ್ರಾಸ್ ಕೊಟ್ಟಿದ್ದಾನೆ ನೋಡಿ, ನಾವು ಕ್ರಾಸೇ ಯೂಸ್ ಮಾಡಬೇಕು. ಆ್ಯಂಗಲ್ ಬಿಟ್ವೀನ್ vector a and vector b is ನೋಡಿ ಡಾಟ್ ಪ್ರಾಡಕ್ಟ್ ಅಂದರೆ sin theta is equal to vector a cross vector b magnitude divided by magnitude of vector a into magnitude of vector b. ಸೊ ಇಲ್ಲಿ ನೋಡಿ sin theta is equal to ನೋಡಿ ಆಲ್ರೆಡಿ ಕೊಟ್ಟಿದ್ದಾನೆ ಯಾವ್ದು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಅ ಯೂನಿಟ್ ವೆಕ್ಟರ್ ಅಂದರೆ ಏನಾಗುತ್ತೆ ನಮಗೆ ಮ್ಯಾಗ್ನಿಟ್ಯೂಡ್ 1 ಬರುತ್ತೆ. ಅದೇ ಥರ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ 3, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ವ್ಯಾಲ್ಯೂ ಕೊಟ್ಟಿದ್ದಾನೆ √2/3. ಸೊ ಇಲ್ಲಿ ನೋಡಿ ವ್ಯಾಲ್ಯೂ ಕೊಟ್ಟು ಮಾಡಿದ್ರೆ 1/3 ಇಂಟು √2/3. ಸೊ 3 ಕ್ಯಾನ್ಸಲ್ ಆಯಿತು. sin ಥೀಟಾ ಈಸ್ ಈಕ್ವಲ್ ಟು ಏನು ಬರುತ್ತೆ sin theta is equal to 1/√2. ಸೊ ಥೀಟಾ ಅಂತ ತಗೊಂಡಾಗ ನೋಡಿ ಸೈನ್ ಈ ಕಡೆ ಹೋದರೆ ಸೈನ್ ಇನ್ವರ್ಸ್ ಆಫ್ 1/√2. ಸೊ ಸೈನು 45 ಡಿಗ್ರಿ ಅಥವಾ π/4 ಅಂತಲೂ ಹೇಳ್ಬೋದು, 45 ಡಿಗ್ರಿ ಅಂತಲೂ ಹೇಳ್ಬೋದು. ಏನಿದೆ ವ್ಯಾಲ್ಯೂ ನಮಗೆ 1/√2. ಸೊ ಇನ್ವರ್ಸ್ ತೊಗೊಂಡಾಗ ಥೀಟಾ ಏನಾಗುತ್ತೆ ನಮಗೆ π/4. ಸೊ ಆ್ಯಂಗಲ್ ಬಿಟ್ವೀನ್ ದೀಸ್ 2 ವೆಕ್ಟರ್ ಈಸ್ π/2. ನೋಡಿ ಕ್ವಶನ್ ಏನಿತ್ತು ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಕೊಟ್ಟಿದ್ದ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿನೂ ಕೊಟ್ಟಿದ್ದಾನೆ.
ಸೊ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಅ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾನೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ 1 ಇದೆ. ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ, ಕ್ರಾಸ್ ಪ್ರಾಡಕ್ಟ್ ಸೈನ್ ಥೀಟಾ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಡಿವೈಡೆಡ್ ಬೈ magnitude of vector A into magnitude of vector B. So ನೋಡಿ magnitude of vector A cross vector B is a 1, magnitude of vector A is a 3, magnitude of vector B is a root 2 by 3. So 3 cancel ಆಗಿಬಿಟ್ಟು 1 by root 2. Sin theta is a 1 by root 2. So theta ಏನಾಗುತ್ತೆ sin inverse 1 by 2. So theta is a pi by 4. ನೋಡಿ ಈ ಥರ ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್. ಅದೇ ಥರ ಒಂದು ಕ್ರಾಸ್ ಪ್ರಾಡಕ್ಟ್ ಕೊಟ್ಟಿದ್ದಪ್ಪ ಅಂತಂದರೆ ಕಾಸ್ ಫಾರ್ಮುಲಾ ಏನಾಗುತ್ತೆ, ಕಾಸ್ ಥೀಟಾ ಈಸ್ ಈಕ್ವಲ್ ಟು vector A dot vector B divided by magnitude of vector A into magnitude of vector B. ನೋಡಿ ಎರಡನ್ನೂ ನೆನಪಲ್ಲಿ ಇಟ್ಕೊಳ್ಳಿ, ಇದು ಡಾಟ್ ಬಂದಾಗ ಇದು ಕ್ರಾಸ್ ಪ್ರಾಡಕ್ಟ್ ಬಂದಾಗ. ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ಇದೆ, ಇದು ಕೂಡ 3 marks ಕ್ವಶನ್. ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಹ್ಯಾವಿಂಗ್ ದ ಪಾಯಿಂಟ್ಸ್ A 1,1,1, B 1,2,4, C 2,2,3 ಆಸ್ ಇಟ್ಸ್ ವರ್ಟೈಸಸ್ ಅಂತ. ಸೊ ಫಸ್ಟ್ ಇಲ್ಲಿ ಏನು ತಗೋಬೇಕು ನಾವು, ವೆಕ್ಟರ್ ಲೆಟ್ ವೆಕ್ಟರ್ ಓ ಎ ಏನಾಗುತ್ತೆ 1 ಇಂಟು ಐ ಪ್ಲಸ್ 1 ಇಂಟು ಜೆ ಪ್ಲಸ್ 1 ಇಂಟು ಕೆ. ಅದೇ ಥರ ವೆಕ್ಟರ್ ಓ ಬಿ 1 ಇಂಟು ಐ ಪ್ಲಸ್ 2 ಇಂಟು ಜೆ ಪ್ಲಸ್ 4 ಇಂಟು ಕೆ. ವೆಕ್ಟರ್ ಓ ಸಿ ನೋಡಿ ಯೂಸಿಂಗ್ ಪಾಯಿಂಟ್ಸು ವೆಕ್ಟರ್ ತಗೋಬೇಕು, 2i ಪ್ಲಸ್ 2j ಪ್ಲಸ್ 3k. ಇವಾಗ ವೆಕ್ಟರ್ ಎ ಬಿ ಫೈಂಡ್ ಮಾಡ್ಕೋಬೇಕು. ವೆಕ್ಟರ್ ಎ ಬಿ ಏರಿಯಾ ಆಫ್ ದ ಟ್ರಯಾಂಗಲ್ ಏನಿದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದೆ. ಸೊ ಎ ಬಿ ಅಂತಂದರೆ ಒ ಬಿ, ವೆಕ್ಟರ್ ಒ ಬಿ ಮೈನಸ್ ವೆಕ್ಟರ್ ಒ ಎ. ಒ ಬಿ ಏನಿದೆ, ಐ ಪ್ಲಸ್ 2j ಪ್ಲಸ್ 4k ಮೈನಸ್ ಒ ಎ ಐ ಪ್ಲಸ್ ಜೆ ಪ್ಲಸ್ ಕೆ. ನೋಡಿ 1 ಇಂಟು ಐ ಅಂತಂದ್ರು ಒಂದೇ, ಇವನ್ ಬರೀ ಐ ಅಂತಂದ್ರು ಒಂದೇ. ಸೊ ಐ ಪ್ಲಸ್ 2j ಪ್ಲಸ್ 4k ಮೈನಸ್ ನೋಡಿ ಐ ಮೈನಸ್ ಜೆ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ, ಐ ಮೈನಸ್ ಐ ಕ್ಯಾನ್ಸಲ್ ಆಗುತ್ತೆ. 2jಯಲ್ಲಿ 1j ಹೋದರೆ 1j, ಸಾರಿ ಇದು 4k, ಐಮ್ ಸಾರಿ 4kಯಲ್ಲಿ 1k ಹೋದರೆ ಪ್ಲಸ್ 3k. ಸೊ ವೆಕ್ಟರ್ ಎ ಬಿ ಏನು ಬಂತು ನಮಗೆ, ಜೆ ಪ್ಲಸ್ 3k. ಅದೇ ಥರ ಎ ಸಿ, ವೆಕ್ಟರ್ ಎ ಸಿ ಅಂದರೆ ವೆಕ್ಟರ್ ಒ ಸಿ ಮೈನಸ್ ವೆಕ್ಟರ್ ಒ ಎ. ಒ ಸಿ ಏನಿದೆ ನೋಡಿ, 2i ಪ್ಲಸ್ 2j ಪ್ಲಸ್ 3k ಮೈನಸ್ ಒ ಎ ಅಂತಂದರೆ ಐ ಪ್ಲಸ್ ಜೆ ಪ್ಲಸ್ ಕೆ. ಸೊ 2i ಪ್ಲಸ್ 2j ಪ್ಲಸ್ 3k ಮೈನಸ್ ಐ ಮೈನಸ್ ಜೆ ಮೈನಸ್ ಕೆ. ನೋಡಿ 2iಯಲ್ಲಿ 1y ಹೋದರೆ 1i, 2jಯಲ್ಲಿ 1j ಪ್ಲಸ್ 1j, 3kಯಲ್ಲಿ 1k ಪ್ಲಸ್ 2k. ಸೊ ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ಐ ಪ್ಲಸ್ ಜೆ ಪ್ಲಸ್ 2k. ಸೊ ಇವಾಗ ಏರಿಯಾ ಆಫ್ ದ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಬರುತ್ತೆ. ಸೊ ಇಲ್ಲಿ ದಟ್ ಈಸ್ ಏನಾಗುತ್ತೆ, ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸಿ ಕ್ರಾಸ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಎ ಸಿ. ಸೊ ಫಸ್ಟು ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಎ ಸಿ ಯಾವ ಥರ ಫೈಂಡ್ ಮಾಡ್ತೀವಿ, ಡಿಟರ್ಮಿನೆಂಟ್ ಐ ಜೆ ಕೆ. ವೆಕ್ಟರ್ ಎ ಬಿ ಏನಿದೆ ಜೆ ಕೆ. ಸೊ ಐ ವ್ಯಾಲ್ಯೂ 0 ಇದೆ, ಜೆ ಅಂದರೆ 1, ಕೆ ಅಂದರೆ 3. ಅದೇ ಥರ ಎ ಸಿ ತಗೊಂಡಾಗ 1 1 2. ಸೊ ಸಿಂಪ್ಲಿಫಿಕೇಶನ್, ಐ ಆ್ಯಸ್ ಇಟ್ ಈಸ್ 1 ಇಂಟು 2 2 ಮೈನಸ್ 3 ಇಂಟು 1 3 ಮೈನಸ್ ಜೆ ಏನಕ್ಕಂದರೆ ಪ್ಲಸ್ ಮೈನಸ್ ಪ್ಲಸ್ ಅಲ್ಟರ್ನೇಟ್ ಇರುತ್ತೆ ಸೈನ್ಸ್. ಸೊ ಜೆ ತಗೊಂಡಾಗ ನೋಡಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 0 ಇಂಟು 2 0 ಮೈನಸ್ 1 ಇಂಟು 3 3 ಪ್ಲಸ್ ಕೆ ಇಂಟು ನೋಡಿ ಅವಾಗ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 0 ಇಂಟು 1 0 ಮೈನಸ್ 1 ಇಂಟು 1 1. ಸೊ ಐ ಇಂಟು 2 ಮೈನಸ್ 3 ಇಸ್ ಅ ಮೈನಸ್ 1 ಮೈನಸ್ ಜೆ ಇಂಟು 0 ಮೈನಸ್ 3 ಇಸ್ ಅ ಮೈನಸ್ 3 ಪ್ಲಸ್ ಕೆ ಇಂಟು 0 ಮೈನಸ್ 1 ಇಸ್ ಅ ಮೈನಸ್ 1.
ಸೊ ಮೈನಸ್ ಐ ಪ್ಲಸ್ ಜೆ ಮೈನಸ್ ಕೆ, ಸಾರಿ ಇದು ಪ್ಲಸ್ 3k 3 ಇದೆಯಲ್ಲ, ಸಾರಿ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ನಂಬರ್ 3 ಇದೆಯಲ್ಲ, ಸೊ 3 ಇಂಟು ಜೆ ಪ್ಲಸ್ 3j. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಮೈನಸ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಮೈನಸ್ 1 ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 1 ಪ್ಲಸ್ 3 3s are 9 plus 1 1s are 1. So root 11. So required area, therefore required area is half into magnitude of vector AB cross vector AC is equal to half into root 11. ನೋಡಿ, this is the answer. ಕ್ವಶನ್ ಏನಿತ್ತು ನೋಡೋಣ. ಫೈಂಡ್ ದಿ ಏರಿಯಾ ಆಫ್ ದ ಟ್ರಯಾಂಗಲ್ ಹ್ಯಾವಿಂಗ್ ದ ಪಾಯಿಂಟ್ಸ್ ಅಂತ ಕೇಳಿದ್ದಾನೆ. ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಇದೆ. ಸೊ 3 ಪಾಯಿಂಟ್ಸನ್ನು ಯೂಸ್ ಮಾಡಿಬಿಟ್ಟು ಏರಿಯಾ ಆಫ್ ದ ಟ್ರಯಾಂಗಲ್. ಸೊ ಪಾಯಿಂಟ್ ಎ ಯೂಸ್ ಮಾಡಿಬಿಟ್ಟು ವೆಕ್ಟರ್ ಒ ಎ ಅಂತ ತೊಗೊಂಡ್ವಿ, ಪಾಯಿಂಟ್ ಬಿ ವೆಕ್ಟರ್ ಒ ಬಿ, ಪಾಯಿಂಟ್ ಸಿ ವೆಕ್ಟರ್ ಒ ಸಿ. ಸೊ ಇವಾಗ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಅಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದೆ. ಸೊ ಅದಕ್ಕೆ ಬೇಸು ಎ ಬಿ ಅಂತ, ಆಮೇಲೆ ಹೈಟು ಎ ಸಿ ಅಂತ. ಸೊ ಎ ಬಿ ಅಂತ ಫೈಂಡ್ ಮಾಡಬೇಕಾದ್ರೆ ಒ ಬಿ ಮೈನಸ್ ಒ ಎ. ಸೊ ಎ ಬಿ ಏನು ಬಂತು, ವೆಕ್ಟರ್ ಎ ಬಿ ಜೆ ಪ್ಲಸ್ 3k. ವೆಕ್ಟರ್ ಎ ಸಿ ಅಂದರೆ ಒ ಸಿ ಮೈನಸ್ ವೆಕ್ಟರ್ ಒ ಎ. ಸೊ ವೆಕ್ಟರ್ ಎ ಸಿ ಏನು ಬಂತು, ಐ ಪ್ಲಸ್ ಜೆ ಪ್ಲಸ್ 2k. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದೆ. ಸೊ ಇಲ್ಲಿ ವೆಕ್ಟರ್ ಎ ಅಂತಂದರೆ ವೆಕ್ಟರ್ ಎ ಬಿ, ವೆಕ್ಟರ್ ಬಿ ಅಂದರೆ ವೆಕ್ಟರ್ ಎ ಸಿ. ಸೊ ದಟ್ ಈಸ್ ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಎ ಸಿ. ಸೊ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಎ ಸಿ ಅಂದರೆ ಡಿಟರ್ಮಿನೆಂಟ್ ಯೂಸ್ ಮಾಡ್ತೀವಿ ಕ್ರಾಸ್ ಪ್ರಾಡಕ್ಟ್ಗೆ. ಸೊ ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಐ ಪ್ಲಸ್ 3j ಮೈನಸ್ ಕೆ. ಸೊ ಮ್ಯಾಗ್ನಿಟ್ಯೂಡ್ ಯೂಸ್ ಮಾಡಿಕೊಂಡಾಗ ರೂಟ್ ಕೋಯಿಫಿಷಿಯಂಟ್ ಆಫ್ ಐ ಮೈನಸ್ 1 ಇದೆ ಸ್ಕ್ವೇರ್, ಪ್ಲಸ್ ಕೋಯಿಫಿಷಿಯಂಟ್ ಆಫ್ ಜೆ 3 ಸ್ಕ್ವೇರ್, ಪ್ಲಸ್ ಕೋಯಿಫಿಷಿಯಂಟ್ ಆಫ್ ಕೆ ಮೈನಸ್ 1 ಸ್ಕ್ವೇರ್. ಸೊ ರೂಟ್ 1 ಮೈನಸ್ 1 ಸ್ಕ್ವೇರ್ ಪ್ಲಸ್ 1 ಬರುತ್ತೆ, 3 3s are 9 ಮೈನಸ್ 1 ಸ್ಕ್ವೇರ್ ಮತ್ತೆ 1 ಬರುತ್ತೆ. ಸೊ 9 ಪ್ಲಸ್ 1 is 10, 10 ಪ್ಲಸ್ 1 is 11, ರೂಟ್ 11. ಸೊ ರಿಕ್ವೈರ್ಡ್ ಏರಿಯಾ ಏನಾಗುತ್ತೆ, ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ರಾಸ್ ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು 1/2 ಇಂಟು ರೂಟ್ 11. ನೋಡಿ, ಈ ಥರ ಕೇಳ್ಬೋದು. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಕೇಳ್ಬೋದು, ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳ್ಬೋದು, ಅಥವಾ ಸೆಕ್ಷನ್ ಫಾರ್ಮುಲಾ ಕೇಳ್ಬೋದು. ನೋಡಿ, ಯಾವುದಾದ್ರೂ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಇದರಲ್ಲಿ 3 marks ಕ್ವಶನ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.